ಮುಖ್ಯವಾಗಿ ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾಳೆನೇ ಲಾಸ್ಟ್ ಡೇಟ್ ಐತ್ರಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ, ಎಲ್ಲರೂ ಅರ್ಥ ಆಕತಿ. ಯಾಕಂದ್ರೆ ನಾಳೆನೇ ಲಾಸ್ಟ್ ಇರೋದ್ರಿಂದ ಆನ್ಲೈನ್ ಒಳಗೆ ಅಪ್ಲೈ ಮಾಡೋಕೆ ಸರ್ವರ್ ಬ್ಯುಸಿ ಇರ್ತೈತಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನರಿಗೆ. ಮಲಗಿದ್ರೆ ಕನಸು ಬೀಳುತ್ತೆ, ಆದರೆ ಎದ್ದ ತಕ್ಷಣ ಆ ಕನಸನ್ನು ನನಸು ಮಾಡೋಕೆ ಓಡುವವನೇ ನಿಜವಾದ ವೀರ. ಸಾವಿರಾರು ಜನರಲ್ಲಿ ಒಬ್ಬನಾಗಿ ಬದುಕೋದಕ್ಕಿಂತ ಕೋಟ್ಯಂತರ ಜನರಿಗೆ ಒಬ್ಬನೇ ಸೈನಿಕನಾಗಿ ನಿಲ್ಲೋದು ಇದೆಯಲ್ಲ, ಅದುವೇ ನಿಜವಾದ ಹೆಮ್ಮೆ. ತಾಯಿ ನಾಡಿನ ಸೇವೆ ಮಾಡೋಕೆ ಸಿಗೋ ಅವಕಾಶವನ್ನು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತಿನ ಈ ವಿಡಿಯೋ ನಿಮಗಾಗಿ ಇಂಡಿಯನ್ ಆರ್ಮಿ ಅಗ್ನಿವೀರ ಒಳಗೆ ರಿಕ್ರೂಟ್ಮೆಂಟ್ ಆಗಿದ್ರಿ. ನಮ್ಮ ಕರ್ನಾಟಕದ ಯುವಕ ಯುವತಿಯರಿಗೆ ಒಂದು ಭರ್ಜರಿ ಸುದ್ದಿ. ARO ಆರ್ಮಿ ಅಗ್ನಿವೀರ್ ನೇಮಕಾತಿ 2026 ಅಧಿಕೃತ ನೋಟಿಫಿಕೇಶನ್ ಹೊರಬಿದ್ದಿದೆ. ಈ ವಿಡಿಯೋದಾಗ ಏನೇನು ತಿಳಿಸ್ಕೊಡ್ತೀನಿ ಅಂದ್ರೆ, ಪ್ರಮುಖ ದಿನಾಂಕ, ಜಿಲ್ಲಾವಾರು ರ್ಯಾಲಿ ಮಾಹಿತಿ ಮತ್ತು ಹೈಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹುದ್ದೆಗಳು ಮತ್ತು ಅವುಗಳ ಶೇಕಡಾವಾರು ಬಗ್ಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಎಜುಕೇಷನ್ಸ್ ಏನಾಗಿರಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ವಯೋಮಿತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸಂಬಳ ಮತ್ತು ಲಾಭಗಳು ಏನೇನು ಲಾಭಗಳು ಸಿಗ್ತಾವೆ ಇದರಿಂದ ಅನ್ನೋದು ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಲಿಲ್ದಂಗೆ ನೋಡ್ರಿ, ಇನ್ಫಾರ್ಮೇಟಿವ್ ಆಗಿರ್ತೈತಿ. ಒಂದನೇ ಪಾಯಿಂಟ್ ನೋಡ್ರಿ, ಪ್ರಮುಖ ದಿನಾಂಕಗಳು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಫೆಬ್ರವರಿ 3, 2026 ಆಲ್ರೆಡಿ ಪ್ರಾರಂಭ ಆಗೈತ್ರಿ. ಮುಕ್ತಾಯದ ದಿನಾಂಕ ಏಪ್ರಿಲ್ 1, 2026 ಅಂದ್ರೆ ನಾಳೆನೇ ಲಾಸ್ಟ್ ಡೇಟ್ ಐತಿ. ಆಸಕ್ತರು ತಕ್ಷಣವೇ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥ ಜಾಯಿನ್ ಇಂಡಿಯನ್ ಆರ್ಮಿ NIC.in ಆ ವೆಬ್ಸೈಟಿಗೆ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಗೊತ್ತಾಗದಿದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸ್ರಿ. ಲಾಸ್ಟ್ ಡೇಟ್ ಇರೋದ್ರಿಂದ ಸರ್ವರ್ ಪ್ರಾಬ್ಲಮ್ ಇರ್ತೈತಿ. ಈಗಲೇ ಹೋಗಿ ಈ ಹಿಂದೆ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡ್ರಿ, ಜಿಲ್ಲಾವಾರು ರ್ಯಾಲಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ರ್ಯಾಲಿಯಲ್ಲಿ ಭಾಗವಹಿಸಲು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಯವರಿಗೆ ಅವಕಾಶವಿದೆ. ಮುಖ್ಯವಾಗಿ ಹಾವೇರಿ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಯ ಅಭ್ಯರ್ಥಿಗಳು ARO ಮಂಗಳೂರು ಅಡಿಯಲ್ಲಿ ಬರುತ್ತೀರಿ. ಬೆಳಗಾವಿ ಮತ್ತು ಕಲ್ಯಾಣ ಕರ್ನಾಟಕದ ಭಾಗವರು ARO ಬೆಳಗಾವಿ ಅಡಿಯಲ್ಲಿ ಹಾಗೂ ಬೆಂಗಳೂರು ಮತ್ತು ಮೈಸೂರು ಭಾಗದವರು ARO ಬೆಂಗಳೂರು ಅಡಿಯಲ್ಲಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಇದರ ನೋಟಿಫಿಕೇಶನ್ ಎಲ್ಲಿ ಸಿಗ್ತದೆ ಅಂತಂದ್ರೆ ಈ ವಿಡಿಯೋದ ಕೊನೆಗೆ ಹೇಳ್ತೇನೆ ನಾನು. ದಯವಿಟ್ಟು ಸ್ಕಿಪ್ ಮಾಡಲಿಲ್ದಂಗೆ ಕೊನೆ ಮಟನ್ ವಿಡಿಯೋ ನೋಡ್ರಿ. ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಯಾಕಂದ್ರೆ ನಾಳೆನೇ ಲಾಸ್ಟ್ ಡೇಟ್ ಇರೋದ್ರಿಂದ ಲಾಸ್ಟ್ ಡೇಟ್ ಅಂತ ಯಾಕೆ ಅನ್ನಕತ್ತೇನಂದ್ರೆ, ಸೈನ್ಯಕ್ಕೆ ಯಾರು ಸೇರ್ಕೋಬೇಕು ಅಂತಂದು ಆಸೆ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಒಂದು ಒಳ್ಳೆ ಅವಕಾಶ ಐತಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಒಂದು ನೋಡ್ರಿ, ಥರ್ಡ್, ಹೈಟ್ ಅಂದ್ರೆ ಎತ್ತರ ಎಷ್ಟಿರಬೇಕು. GD ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಿದ್ದರೆ 166 ಸೆಂಟಿಮೀಟರ್ ಹೈಟ್ ಇರಬೇಕು. ಅದೇ ರೀತಿ ಟೆಕ್ನಿಕಲ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು 165 ಹೈಟ್ ಇರಬೇಕು. ಆಫೀಸ್ ಅಸಿಸ್ಟೆಂಟ್ ಅಥವಾ ಸ್ಟೋರ್ ಕೀಪರ್ ಹುದ್ದೆಗಳಿಗೆ 162 ಸೆಂಟಿಮೀಟರ್ ಎತ್ತರ ಇರಬೇಕು. ಮಹಿಳಾ ಅಭ್ಯರ್ಥಿಗಳು WMP ವುಮೆನ್ ಮಿಲಿಟರಿ ಪೊಲೀಸ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರಿಗೆ ಕನಿಷ್ಠ 162 ಸೆಂಟಿಮೀಟರ್ ಎತ್ತರ ಇರಬೇಕು. ನೆಕ್ಸ್ಟ್ 4ನೇ ಪಾಯಿಂಟ್ ನೋಡ್ರಿ, ಹುದ್ದೆಗಳು ಮತ್ತು ಶೇಕಡಾವಾರು ಅಂಕಗಳು. ಅಗ್ನಿವೀರ್ GD 10ನೇ ತರಗತಿಯಲ್ಲಿ ಒಟ್ಟಾರೆ 45% ಅಂಕಗಳು ಇರಬೇಕು ಮತ್ತು ಪ್ರತಿ ವಿಷಯದಲ್ಲಿ ಕನಿಷ್ಠ 33% ಇರಲೇಬೇಕು. ನೆಕ್ಸ್ಟ್ ಅಗ್ನಿವೀರ್ ಟೆಕ್ನಿಕಲ್ ಅವ್ರಿಗೆ PUC ಸೈನ್ಸ್ನಲ್ಲಿ ಒಟ್ಟಾರೆ 50% ಅಂಕಗಳು ತೆಗೆದಿರಬೇಕು. ಪ್ರತಿ ವಿಷಯದಲ್ಲಿ ಕನಿಷ್ಠ 40 ಅಂಕಗಳು ಇರಲೇಬೇಕು. ಥರ್ಡ್ ಒನ್, ಅಗ್ನಿವೀರ್ ಕ್ಲರ್ಕ್ನವ್ರಿಗೆ PUC ಯಾವುದೇ ವಿಭಾಗದಲ್ಲಿ ಒಟ್ಟಾರೆ 60% ಅಂಕಗಳು ಮಾಡಿರಬೇಕು. ಪ್ರತಿ ವಿಷಯದಲ್ಲಿ 50% ಅಂಕಗಳು ಇರಲೇಬೇಕು. ನೆಕ್ಸ್ಟ್ ಟ್ರೇಡ್ಸ್ಮೆನ್ ಅವ್ರಿಗೆ 10th ಆಗಿರ್ಬೋದು, 8th ಪಾಸ್ ಆಗಿರ್ಬೋದು, ಕೇವಲ ಪಾಸ್ ಆಗಿದ್ದರೆ ಸಾಕು, ಆದರೆ ಪ್ರತಿ ವಿಷಯದಲ್ಲಿ 33% ಅಂಕ ಕಡ್ಡಾಯ ಇರಲೇಬೇಕು. ನೆಕ್ಸ್ಟ್ 5th ನೋಡ್ರಿ, ವಯೋಮಿತಿ ಬಗ್ಗೆ ಗಮನಿಸ್ರಿ. ಇಲ್ಲಿ SC ST OBC ಅಥವಾ ಜನರಲ್ ಹೀಗೆ ಯಾವುದೇ ಕೆಟಗರಿಯವರಿಗೂ ವಯಸ್ಸಿನ ಸಡಿಲಿಕೆ ಇರೋದಿಲ್ಲ. ಎಲ್ಲರಿಗೂ ಕನಿಷ್ಠ 17ರಿಂದ 20 ಗರಿಷ್ಠ 21 ವರ್ಷದವರೆಗೂ ಅವಕಾಶವಿರ್ತೈತಿ. ಅಂದ್ರೆ ಅಕ್ಟೋಬರ್ 1ನೇ ತಾರೀಕಿನಿಂದ 2005 ಯಾರು ಹುಟ್ಟಿರ್ತಾರಲ್ಲ, ಏಪ್ರಿಲ್ 1, 2009 ನಡುವೆ ಜನಿಸಿದವರು ಮಾತ್ರ ಅರ್ಹರಾಗಿರ್ತಾರೆ. ನೆಕ್ಸ್ಟ್ 6th ಅಂತ ನೋಡ್ರಿ, ಸಂಬಳ ಮತ್ತು ಲಾಭಗಳು. ಸಂಬಳ ವಿಷಯಕ್ಕೆ ಬಂದರೆ ಮೊದಲ ವರ್ಷ 30,000ದಿಂದ ಆರಂಭವಾಗಿ 4 ವರ್ಷಕ್ಕೆ 40,000ದವರೆಗೆ ಏರಿಕೆ ಆಗ್ತದೆ. 2ನೇ ಪಾಯಿಂಟ್ ನೋಡ್ರಿ, 4 ವರ್ಷದ ಸೇವೆ ನಂತರ ನಿಮಗೆ ಸುಮಾರು 11.71 ಲಕ್ಷ ರೂಪಾಯಿಗಳು ಸೇವಾನಿಧಿ ಪ್ಯಾಕೇಜ್ ಸಿಗ್ತೈತಿ. ವಿಶೇಷವಾಗಿ ಹುಡುಗಿಯರಿಗೆ ಮಿಲಿಟರಿ ಪೊಲೀಸ್ ವಿಭಾಗದಲ್ಲಿ ಕೆಲಸ ಮಾಡಲು ಅವಕಾಶವಿದೆ. ಇದರಲ್ಲಿ 25% ಜನರಿಗೆ ಸೈನ್ಯದಾಗ ಮುಂದುವರಿಯ ಅವಕಾಶ ಇರ್ತದಂತ ನೋಡ್ರಿ. ಈ ವಿಡಿಯೋ ಇಷ್ಟ ಆತಂತ ಭಾವಿಸ್ತೇನೆ ರೀ. ಸಮಯ ಭಾಳ ಕಡಿಮೆ ಐತ್ರಿ. ಈಗಲೇ ಹೋಗಿ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ನಾಗ ಅರ್ಜಿ ಸಲ್ಲಿಸ್ರಿ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ತಲುಪುವಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ನಮಸ್ಕಾರ.